ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ. ಯಾರು KSRTCಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಡ್ರೈವರ್ ಕಮ್ ಕಂಡಕ್ಟ್ರು, 15ನೇ ತಾರೀಕಿಗೆ ಏನು ವೆರಿಫಿಕೇಷನ್ ನಡೀತಾ ಇದೆ. ಮುಂಚೆ ಎಲ್ಲ 10, 5, 20 ಈ ಥರ ಎಲ್ಲ ವೆರಿಫಿಕೇಷನ್ ಇತ್ತು. ಇವಾಗ ಅವರು ಕೂಡ ಸ್ಪೀಡ್ ಹೆಚ್ಚಿಸಿದ್ದಾರೆ. KSRTCದವರು ಒಂದು ದಿನಕ್ಕೆ 200, ಆಮೇಲೆ ಸ್ವಲ್ಪ 2-3 ದಿನ ಆಗಿದ್ಮೇಲೆ ಒಂದು ದಿನಕ್ಕೆ 400 ಅಭ್ಯರ್ಥಿಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಇಲ್ಲಿ ನೋಡ್ಬೋದು ನೋಡಿ, ಯಾವ ಥರ ನೀವು ನಿಮ್ಮದು ಲಿಸ್ಟ್ನ ನೋಡ್ಕೋಬೇಕಂತೇಳಿ. ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ KSRTC ಜಾಬ್ಸ್ ಅಂತೇಳಿ ಟೈಪ್ ಮಾಡಿ. KSRTC ಜಾಬ್ಸ್ ಇಲ್ಲಿ ಬಂದಿದೆ ನೋಡಿ, ಕೆಳಗಡೆ ಟೈಪ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಬಹುದು. ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ, ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದರೆ ನೋಡಿ, ಇಲ್ಲಿ 7 ನಂಬರ್ದು ದಿನಾಂಕವಾರು ದಾಖಲಾತಿ ಪರಿಶೀಲನೆಗೆ ನಿಗದಿತ ಅಭ್ಯರ್ಥಿಗಳ ವಿವರ, ಅಂದರೆ ಆ ಡೇಟಿಗೆ ಯಾರ್ಯಾರಿಗೆ ನಿಗದಿ ಮಾಡಿದ್ದಾರೆ ವೆರಿಫಿಕೇಷನ್ಗೆ ಅಂತೇಳಿ ಡೀಟೇಲ್ ಇರುತ್ತೆ. ಇಲ್ಲಿ ವ್ಯೂ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಡೌನ್ಲೋಡ್ ಆಗೇನಂತೇಳಿ. ಡೌನ್ಲೋಡ್ ಅಂತೇಳಿ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಪೇಜ್ ಓಪನ್ ಆಗಿದೆ. ಈ ಥರ ಪೇಜ್ ಓಪನ್ ಆಗಿದ್ಮೇಲೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನೀವು ಜಾಹೀರಾತು ಸಂಖ್ಯೆ, ಒಂದು 2020 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆಗೆ SMS ಕಳುಹಿಸಿರುವ ಮತ್ತು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿರುವ ದಿನಾಂಕವಾರು ಅಭ್ಯರ್ಥಿಗಳ ವಿವರ, ಅಂದರೆ ಅವರು ಆಲ್ರೆಡಿ SMS ಕಳಿಸಿದ್ದಾರೆ. ಆಮೇಲೆ ನಿಮಗೆ ಅಪ್ಲಿಕೇಶನ್ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಕೂಡ ನೀಡಿದ್ದಾರೆ. ಯಾರಿಗೆ ನೀಡಿದ್ದಾರೆ, ಎಲ್ಲರಿಗೆ ನೀಡಿಲ್ಲ. ಇಲ್ಲಿ ಅವರು ವಿವರ, ಅಭ್ಯರ್ಥಿಗಳ ವಿವರ ಅಂತೇಳಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅವಕಾಶ ನೀಡಿದ್ದಾರೆ ಅಂತೇಳಿ ಅವ್ರದ್ದು ಡೀಟೇಲ್ ಇದೆ, ನೀವು ಇಲ್ಲಿ ನೋಡ್ಕೊಳ್ಬೋದು. ನೋಡಿ, 15 ತಾರೀಕಿಂದ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ನೀವು ಈ ರೀತಿ ನಿಮ್ಮ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಅಪ್ಲಿಕೇಶನ್ ನೀವು ನೋಡ್ಕೋಬೋದು. ಯಾರ ಹತ್ರ ಮೊಬೈಲ್ ಯಾರು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ ಏನಾದರೂ ಮಿಸ್ ಆದರೆ ನಿಮಗೆ SMS ಬಂದಿರಲ್ಲ. ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಕಳ್ಕೊಂಡ್ರೆ, DD ಚಾಲನ್ ಕಟ್ಟಿರೋದು ಕಳ್ಕೊಂಡಿದ್ರೆ ಈ ಥರ ಲಿಸ್ಟ್ ಇದೆ. ಈ ಲಿಸ್ಟಲ್ಲಿರೋದು ನಿಮ್ಮ ಹೆಸರು ಇರುತ್ತೆ, ನಿಮ್ಮ ತಂದೆ ಹೆಸರು ಇರುತ್ತೆ, ಆಮೇಲೆ ಹಿಂದ್ಗಡೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ನಂಬರ್ ನೀವು ಹಾಕ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತಲ್ವ, ಮಾರ್ಕ್ಸ್ ಕಾರ್ಡಲ್ಲಿರುವ SSLC ಮಾರ್ಕ್ಸ್ ಕಾರ್ಡಲ್ಲಿರುವ ಒಂದು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ನೀವು ವೆರಿಫಿಕೇಷನ್ಗೆ ಹೋಗ್ಬೋದು. ಇದನ್ನು ಎಲ್ಲರದ್ದು ಡೀಟೇಲಾಗಿ ತೋರಿಸೋಕ್ಕೆ ಇಲ್ಲಿ ಜಾಸ್ತಿ ಇದೆ, ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ಪೀಡಾಗಿ ತೋರಿಸ್ತಾ ಇರ್ತೀನಿ. ನೋಡಿ, 17ನೇ ತಾರೀಕಿಗೆ ನೋಡಿ 200 ಆಯಿತು. ಆಮೇಲೆ 19 ತಾರೀಕಿಗೆ ಈ ಥರ ನೀವು ನಿಮ್ಮ ಲಿಸ್ಟನ್ನ ಚೆಕ್ ಮಾಡಿಕೊಂಡು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗಿ. ವೆರಿಫಿಕೇಷನ್ ಮುಗಿದ್ಮೇಲೆ ಅತಿ ಶೀಘ್ರದಲ್ಲಿ ಇವ್ರುಗಳು ಏನು ಮಾಡ್ತಾಯಿದ್ದಾರೆ, ಇದು ಟ್ರಕ್ ಟೆಸ್ಟ್, ಅಂದರೆ ಚಾಲನಾ ವೃತ್ತಿ ಪರೀಕ್ಷೆ ಕೂಡ ನಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅದು ಹುಮ್ನಾಬಾದಲ್ಲಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಅದು ಇನ್ನೂ ಡೇಟು ರಿಲೀಸ್ ಮಾಡಿಲ್ಲ, ಯಾವ ಡೇಟ್ಲಿ ಸ್ಟಾರ್ಟ್ ಮಾಡ್ಬೇಕಂತೇಳಿ. ತಕ್ಷಣದಲ್ಲಿ ರಿಲೀಸ್ ಮಾಡ್ತಾರೆ. ಅದು ಯಾವತ್ತು ಮಾಡ್ತಾರೆ ಅಂತೇಳಿ ನಾನು ನಿಮಗೆ ತಿಳಿಸುತ್ತೇನೆ. ನಿಮಗೇನಾದರೂ ಇದು ಸಣ್ಣಾಗಿ ಕಾಣಿಸ್ತಾ ಇದ್ದರೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ಜೂಮ್ ಮಾಡ್ಕೊಂಡು ಸ್ವಲ್ಪ ನೋಡಿ, ಕಾಣುತ್ತೆ. ಯಾಕಂದರೆ 43 ಪೇಜ್ ಇದೆ ಟೋಟಲಾಗಿ. ಎಲ್ಲರದ್ದು ಕ್ಲಿಯರಾಗಿ ತೋರಿಸ್ಬೇಕು ಅಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ನೀವುಗಳು ನಾನು ಇವಾಗ
ಯಾವ ರೀತಿ ನೋಡಿದ್ದೀನಲ್ಲ ಆ ರೀತಿ ನೀವು ನೋಡಿದರೆ PDF ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಅವಾಗಿನ್ನೇನಿತ್ತು ನೀವು ನೋಡಿ, ಇಲ್ಲಿ ಡೇಟ್ 22 ಇದೆ ಅಲ್ವಾ, ಸಾರಿ 22 ಇದೆ ನೋಡಿ. 400 ಜನ ಇದ್ದಾರೆ. ನಮಗೆ ಒಂದು ದಿನಕ್ಕೆ 400 ಜನ. ಇಲ್ಲ ಶಾಂತಿನಗರಲ್ಲಿ ವೆರಿಫಿಕೇಷನ್ ನಡೀತಾ ಇದೆ. ಬೆಳಗ್ಗೆ 9 ಇರುತ್ತೆ, ಆಮೇಲೆ ಮಧ್ಯಾಹ್ನ ಕೂಡ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಡೇಟು ಮತ್ತು ಮುಂದೆ ಟೈಮ್ ಕೊಟ್ಟಿದ್ದಾರೆ, ನೀವು ಯಾವ ಟೈಮಿಗೆ ಹೋಗ್ಬೇಕಂತೇಳಿ. ಆ ಟೈಮಿಗೆ ಹೋಗಿ ನೀವು ವೆರಿಫಿಕೇಷನ್ ಮುಗಿಸ್ಕೊಂಡು ಒಂದಷ್ಟು ದಿನ ಟ್ರ್ಯಾಕ್ ಟೆಸ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು. ಮಾಡಿದರೆ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಆದ್ದರಿಂದ ನೀವುಗಳು ಆದಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿಸ್ಕೊಂಡು ನಿಮ್ಮ ಹತ್ರ ಇರುವ ತರಬೇತಿ ಕೇಂದ್ರಕ್ಕೆ ಹೋಗಿ 1 ವಾರ 2 ವಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಿನ ತರಬೇತಿ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ರೋಡ್ ಸಿಗ್ನಲ್ದು ನಾನು ಒಂದಷ್ಟು ವಿಡಿಯೋ ಮಾಡಿದ್ದೀನಿ, ಇನ್ನೂ ವಿಡಿಯೋಗಳು ಮಾಡ್ತೀನಿ. ಅದು ಕೂಡ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಚಾನಲ್ಗೆ ಹೊಸಬರಿದ್ದರೆ ಮತ್ತೊಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನೋಡಿ ಸ್ನೇಹಿತರೆ, 25/5/2024 400 ಜನ ಇದ್ದಾರೆ. ಸೊ ಈ ರೀತಿ ನೀವು ಲಿಸ್ಟನ್ನು ಓಪನ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಂಡು ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. SMS ಬಂದ ತಕ್ಷಣ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಒಂದು SMS ಬಂದಿಲ್ಲ ಅಂತ ಅನ್ನೋರಿದ್ರೆ SMS ಬರುತ್ತೆ, 1-2 ದಿನ ವೇಟ್ ಮಾಡಿ ಅಂತ ಹೇಳುತ್ತಾ, ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಗೊತ್ತಿರಲ್ಲ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.